ಶರಭ, ಆ ಸಹಸ್ರನಾಗನ ನಿನ್ನ ಶಕ್ತಿಯಿಂದ ಬಂಧಿಸಿ ಅವನ್ನ ನಾಶ ಮಾಡು. ತ್ರಿಶೂಲ, ಈ ಸಹಸ್ರನಾಗನ ಕಾಪಾಡ್ಕೊಂಡಿದ್ಯಾ? ಈ ನಂದಿ ನೀನು ಹೇಗೆ ಕಾಪಾಡ್ತೀಯಾ? ನೋಡ್ತಾ ಇರು. ದೇವಿ, ಏ ನಂದಿನಿ, ಸುಮ್ಮನೆ ಬಿಡಲ್ಲ, ನಿಂತ್ಕೊಳ್ಳೆ. ಸಹಸ್ರನಾಗ, ಸಹಸ್ರನಾಗ, ಹುಷಾರಾಗಿದ್ದೀರಾ ತಾನೇ? ತ್ರಿಶಲ, ನನ್ ಬಗ್ಗೆ ಯೋಚನೆ ಮಾಡಬೇಡ. ಹೋಗು, ಬೇಗ ಹೋಗಿ ನಂದಿ ನಿನ್ ಕಾಪಾಡು.
ನೀನೀಗ ನಿನ್ನ ಕರುಣೆ ತೋರಿಸ್ಲೇಬೇಕು. ಇಲ್ದಿದ್ರೆ ಜನನಿಗಾದ ಸ್ಥಿತಿನೇ ನಂದಿನಿಗೂ ಆಗುತ್ತೆ. ನಿನ್ನ ಭಕ್ತರನ್ನ, ಧರ್ಮಪಾಲಕರನ್ನ ಕಳ್ಕೊಂಡು ನೀನು ನೆಮ್ಮದಿಯಾಗಿ ಇರೋದಾದ್ರೂ ಹೇಗೆ ಸಾಧ್ಯ? ದಯವಿಟ್ಟು ಕರುಣೆ ತೋರಿಸು. ನಿನ್ನ ಕೃಪೆ ಇಟ್ಟು ಈ ಸ್ಥಾನದಲ್ಲಿ ಧರ್ಮವನ್ನು ಉಳಿಸು ತಾಯಿ. ತ್ರಿಶಲಾ, 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 ತ್ರಿಶಲಾ. ತ್ರಿಶಲಾ, ತ್ರಿಶಲಾ, ಯಾಕೆ ಹೀಗ್ ಮಾಡ್ದೆ? ನನ್ಗೋಸ್ಕರ ನೀನ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ಆ ಜನಕ್ಕೆ ನನಗಿಂತ ನೀನೇ ಮುಖ್ಯ. ತಪ್ಪು ಮಾಡ್ದೆ ತ್ರಿಶಲಾ, ತಪ್ಪು ಮಾಡ್ದೆ. ನೋಡು ನಂದಿನಿ, ಈಗ್ಲಾದ್ರೂ ಕಾಲಚಕ್ರಗಳನ್ನ ನನಗೆ ಕೊಟ್ಬಿಡು. ಆಮೇಲೆ ನಾನ್ ನಿನ್ನನ್ನು ತಡೆಯೋಲ್ಲ. ನಿನಗ್ ಯಾವ ಅಪಾಯ ಕೂಡ ಮಾಡಲ್ಲ. ಬೇಕಾದ್ರೆ ನಿನ್ನ ತಂದೆ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ. ಅವ್ರ ಜೊತೆ ನೀನ್ ಇಲ್ಲಿಂದ ಹೊರಟು ಬಿಡು. ಇದೇ ಮಾತ್ನ 10 ನಿಮಿಷ ಮುಂಚೆ ಆಗಿದ್ರೆ, ನಿಮ್ ತಂದೆ ಬರ್ತಾರೆ ಕರ್ಕೊಂಡು ಹೋಗು ಅಂದಿದ್ರೆ ಹೋಗ್ಬಿಡ್ತಿದ್ದೆ. ಆದ್ರೆ ಈಗ ಯಾವ ಕಾರಣಕ್ಕೂ ನಾನು ಅದನ್ನ ಒಪ್ಪಲ್ಲ. ಹಾಗಾದ್ರೆ ನೀವ್ ಯಾರು ಬದುಕಿರಲ್ಲ. ಹುಟ್ಟದ ಮೇಲೆ ಸಾಯ್ಲೇಬೇಕು. ಅದು ನಾನಾಗಿರ್ಬೋದು, ನೀನಾಗಿರ್ಬೋದು. ಆದ್ರೆ ನನ್ ಸಾವು ಇನ್ನೊಬ್ರಿಗೆ ಸಾವಿನ ದಾರಿ ಆಗ್ಬಾರ್ದು. ಅಮಾಯಕರು ಬದುಕೋಗೋಸ್ಕರ ನನ್ ತಂಗಿ ಜೀವನನೇ ಪಣ ಇಟ್ಟಿದ್ದಾಳೆ. ನಾನ್ ಯಾವುದೇ ಕಾರಣಕ್ಕೂ ಆ ಕಾಲಚಕ್ರ ನಿನ್ ಕೈಗೆ ಸಿಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಏ ನಂದಿನಿ, ನಿನ್ನ ತಂಗಿಗಾಗಿರೋ ಸ್ಥಿತಿ ನೋಡಿ ಹೀಗ್ ಮಾತಾಡ್ತಿದ್ಯಾ? ನನ್ನ ಮಾತ್ ಕೇಳು. ನಿನಗೆ ನಿಮ್ಮಪ್ಪನಿಗೆ ಈ ಸ್ಥಿತಿ ಬರಬಾರ್ದು ಅಂದ್ರೆ, ನಿಮ್ಮಪ್ಪನ ಜೊತೆ ನೀನ್ ಆರಾಮಾಗಿರ್ಬೇಕು ಅಂದ್ರೆ, ಆ ಕಾಲಚಕ್ರಗಳನ್ನ ನನ್ನ ಕೈ ಸೇರೋ ಹಾಗೆ ಮಾಡು. ಇಲ್ಲಿಂದ ನೀನು ಹೊರಟೋಗು. ಸಾಧ್ಯ ಇಲ್ಲ. ದೇವಿ, ಇವಳು ಮಾತ್ ಕೇಳಿ ಅದ್ರ ಬಗ್ಗೆ ಆಸೆ ಇಟ್ಕೊಳಕ್ ಹೋಗ್ಬೇಡಿ. ಮುಗಿಸಿ ಈ ವಾಸುಕಿಗಳನ್ನ. ಇವ್ರನ್ನ ಮುಗಿಸಿ ಹೊಸ ಯುಗನ ಆರಂಭ ಮಾಡೋಣ. ಇವ್ರನ್ನ ಬದುಕೋದಕ್ ಬಿಟ್ರೆ ಒಂದಲ್ಲ ಒಂದಿನ ನಮ್ಗೆ ಮುಳ್ಳಾಗ್ತಾರೆ.
ನಂದಿನಿ ನಂದಿನಿ ನೀನ್ ಇಲ್ಲಿಂದ ಹೊರಟೋಗು. ಇಲ್ಲ ಹೋಗು. ಇಲ್ಲ ನಂದಿನಿ ಹೊರಟೋಗು ನೀನು. ಹೋಗು. ಜಗನ್ಮಾತೆ ಕಾಲಚಕ್ರದ ಶಕ್ತಿನ ದುಷ್ಟ ಕೆಲಸಕ್ಕೆ ಉಪಯೋಗಿಸ್ಕೊಬೇಕು ಅಂತ ನಂದಿನಿ ಅಂತ ಮುಗ್ಧೆನ ಸಾಯಿಸಕ್ ಹೊರಟಿದ್ದಾರೆ. ನೀನೇ ಅವಳನ್ನ ಕಾಪಾಡಬೇಕು, ನೀನೇ ಅವಳನ್ನ ಕಾಪಾಡಬೇಕು. ಏನಿದು ಅಜ್ಜಯ್ಯ? ನೀನನ್ ಸುಮ್ನೆ ಬಿಡೋಲ್ಲ.
ತ್ರಿಶಲ, ನಂದಿನಿ, ಅವರನ್ನ ನಂದಿನಿ, ನಂದಿನಿ. ನಂದಿನಿ, ಯಾರ ನೋಡುತ್ತಿದ್ಯಾ? ಅಪ್ಪ. ನಂದಿನಿ, ಸರಿ ಪುಟ, ನನ್ನಿಂದ ನೀನ್ ತುಂಬಾ ಕಷ್ಟ ಅನುಭವಿಸ್ಬಿಟ್ಟೆ. ಇವತ್ತು ನೀನು ನಿನ್ ತಂದೆನ ಮಾತ್ರ ಕಾಪಾಡಿಲ್ಲ, ನಿನ್ ತಾಯಿ ಆ ಚೆನ್ನಮ್ಮನ ಆಸೆ ಕೂಡ ಈಡೇರಿಸಿದ್ಯಾ. ಅವಳ ಉದ್ದೇಶನೂ ಕಾಪಾಡಿದ್ಯಾ. ನಂದಿನಿ, ಇನ್ ಹೊರಡಣ್ವಾ? ನಾನು ನಿಮ್ಮನ್ ಬಿಟ್ಟು ಹೋಗಲ್ಲ, ಎಲ್ಲೂ ಹೋಗಲ್ಲ. ನಂದಿನಿ, ಹಾಗೆ ಹೇಳಿದ್ರೆ ಹೇಗೆ? ನೀನ್ ಈ ಲೋಕದಲ್ಲಿ ನೆಮ್ಮದಿಯಾಗಿರೋದಿಲ್ಲ, ನೀನ್ ರಾಣಿ ಆಗ್ಬೇಕಾಗಿರೋಳು. ವಿರಾಟ್, ಯಾವುದೋ ಪ್ರಪಂಚಕ್ಕೆ ಹೋಗಿ ನೆಮ್ಮದಿಯಾಗಿರೋದಲ್ಲ ಬದುಕು. ನಾವಿರೋ ಕಡೆನೆ ನೆಮ್ಮದಿಯಾಗಿರ್ಬೇಕು. ಸಿಂಹಾಸನ ಏರಿದ ಮಾತ್ರಕ್ಕೆ ರಾಣಿಯಾಗಿ ಬದುಕೋದಕ್ಕೆ ಆಗೋದಿಲ್ಲ ವಿರಾಟ್. ನಂದಿನಿ, ಇದೇನ್ ಹೇಳ್ತಿದ್ಯಾ ನೀನು? ಹೌದು ತ್ರಿಶಲ, ಆ ನಾಗ್ಲೋಕಕ್ಕೆ ನಿಜವಾದ ರಾಣಿ ನೀನು, ನಾನಲ್ಲ. ಮತ್ತೆ ನಮ್ ತಾಯಿ ಚೆನ್ನಮ್ಮನೇ ಬಂದ್ರು ಆ ಜನಗಳನ್ನ ನಿನ್ನಷ್ಟು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ. ನಾನ್ ಬಂದ್ರೆ ಆ ಸಿಂಹಾಸನದ ಮೇಲೆ ಕೂತ್ಕೋಬಹುದಷ್ಟೇ, ಆದ್ರೆ ಜನಗಳ ಹೃದಯದಲ್ಲಿ ಕೂತ್ಕೊಂಡಿರೋ ರಾಣಿ ನೀನು. ನನಗೆ ಅಂತ ನನ್ನ ಜನ ಇರೋದು ಇವ್ರೆ. ನನಗಿಷ್ಟೇ ಪ್ರಪಂಚ ಇಲ್ಲ. ಸಾಮಾನ್ಯಳಾಗೆ ಬೆಳೆದಿದ್ದೀನಿ, ಸಾಮಾನ್ಯವಾಗಿ ಇದ್ಬಿಡ್ತೀನಿ. ಆ ಲೋಕಕ್ಕೆ ನೀನೇ ರಾಣಿ. ನಿನಗಿದ್ದಿದ್ ತೊಂದ್ರೆ ಆ ಸರ್ಪಣಿಕ ಮಾತ್ರ. ಈಗ ಅವಳು ಇಲ್ಲ. ಹೋಗು ತ್ರಿಶಲ, ನಿನ್ನಿಂದ ಮಾತ್ರ ಆ ಲೋಕಕ್ಕೆ ಭವಿಷ್ಯ. ತ್ರಿಶಲ, ನಂದಿನಿ ಹೇಳ್ತಿರೋ ಮಾತು ನಿಜ. ಅವಳಿರೋ ಜಾಗದಲ್ಲಿ ಅವಳೇ ರಾಣಿಯಾಗಿರ್ತಾಳೆ. ನೀನು ವಾಸುಕಿಗಳ ಜೊತೆ ಇದ್ದು ರಾಣಿಯಾಗು.
ಪ್ರತಿ ಒಂದು ಅಧ್ಯಾಯಕ್ಕೂ ಕೊನೆ ಅನ್ನೋದು ಒಂದಿದ್ದೇ ಇರುತ್ತೆ. ನಾವುಗಳೆಲ್ಲ ನಿಮ್ ಹೃದಯದಲ್ಲಿ ಇದ್ದೇ ಇರ್ತೀವಿ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಶ್ರೀರಕ್ಷೆ.